ಬಡವರ ಹೊಟ್ಟೆ ಸೇರಬೇಕಾದಂತಹ ಅನ್ನಭಾಗ್ಯ ಅಕ್ಕಿಗೆ ಕನ್ನವನ್ನ ಹಾಕಿದ್ದಾರೆ. ಅದು ಕೂಡ ನ್ಯಾಯ ಬೆಲೆ ಅಂಗಡಿಯ ಅಕ್ಕಿಯನ್ನ ಅಕ್ರಮವಾಗಿ ಮಾರಾಟ ಮಾಡೋ ಮೂಲಕ ಬಡವರ ಹೊಟ್ಟೆ ಸೇರಬೇಕಾದ ಅನ್ನಭಾಗ್ಯ ಅಕ್ಕಿಯನ್ನ ಖದೀಮರು ಕನ್ನ ಹಾಕಿರೋದು. ಅಂಗಡಿ ಮಾಲೀಕ ಕೃಷ್ಣ ಮತ್ತು ನವೀನ್ ಗ್ಯಾಂಗ್ಗೆ ಈ ದಂಧೆಯಲ್ಲಿ ಭಾಗಿಯಾಗಿತ್ತು ಅನ್ನುವಂತಹ ಶಾಕಿಂಗ್ ವಿಚಾರ ಬೆಳಕಿಗೆ ಬರ್ತಾ ಇದೆ. ಉಪವಿಭಾಗಾಧಿಕಾರಿ ರಾಜೇಶ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಿದಂತ ಸಂದರ್ಭ ಕೆಜಿ ಅಕ್ಕಿಗೆ 10 ರಿಂದ 12 ರೂಪಾಯಿ ಕೊಟ್ಟು ಅಕ್ರಮವಾಗಿ ದಾಸ್ತಾನು ಮಾಡಲಾಗಿತ್ತು ಅನ್ನೋದು ಬೆಳಕಿಗೆ ಬಂದಿದೆ. ಬೇರೆ ಚೀಲಕ್ಕೆ ಅನ್ನಭಾಗ್ಯ ಅಕ್ಕಿಯನ್ನ ತುಂಬಿಸಿ ಇವರು ಮಾರಾಟ ಮಾಡ್ತಾ ಇದ್ರು. ಸೊ ಉಚಿತವಾಗಿ ಸರ್ಕಾರ ಕೊಡುವಂತ ಅಕ್ಕಿಯನ್ನ ಇವರು ದೊಡ್ಡ ರೇಟಿಗೆ ಸೇಲ್ ಮಾಡಿಕೊಂಡು ರಾತ್ರೋರಾತ್ರಿ ಶ್ರೀಮಂತರಾಗ್ಬಿಡ್ಬೇಕು ಅನ್ನೋ ಪ್ಲಾನು. ಇದಕ್ಕೋಸ್ಕರ ಒಂದಷ್ಟು ಜನ ಕೂಲಿ ಕಾರ್ಮಿಕರನ್ನ ಕೂಡ ನೇಮಿಸ್ಕೊಂಡಿದ್ರು ಅಕ್ರಮಕ್ಕೆ ಅಂತ ಹೇಳಿ ಗೊತ್ತಾಗ್ತಾ ಇದ್ದು. ಅಕ್ರಮ ಆರೋಪಿಗಳು ವಶಕ್ಕೆ ಪಡೆಯಲಾಗಿದೆ. 250 ಚೀಲಗಳು ಪ್ಯಾಕೆಟ್ಗಳಲ್ಲಿದ್ದ ಅಕ್ಕಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅಂಗಡಿ ಮಾಲೀಕ ಕೃಷ್ಣ ಅವರ ಲೈಸೆನ್ಸ್ ಕೂಡ ರದ್ದು ಮಾಡಬೇಕಂತ ಹೇಳಿ ಉಪವಿಭಾಗಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀರೇಶ್, ಸುಮಾರು ಒಂದು 2-3 ದಿನ ಆದ್ರೆ ಸಾಕು ರೇಷನ್ ಡಿಸ್ಟ್ರಿಬ್ಯೂಷನ್ ಶುರುವಾಗೋದು. ಅಷ್ಟು ಬೇಗ ಸ್ಟಾಕ್ ಖಾಲಿ ಅಂತ ಹೇಳಿ ಅಂಗಡಿ ಮುಂದೆ ಬೋರ್ಡ್ ಬೀಳೋದು ಸರ್ವೇ ಸಾಮಾನ್ಯ ತುಂಬಾ ಸೊಸೈಟಿಗಳ ಮುಂದೆ. ಬಟ್ ಇಲ್ಲಿ ಜಾಲಾನೇ ಇದೆ ಒಂದು. ಆ ಸೊಸೈಟಿಯವರೇ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಭಯಾನಕ ಅಂಶ. ಏನು ಖಚಿತ ಮಾಹಿತಿ ಮೇಲೆ ದಾಳಿ ಮಾಡ್ಲಾಯ್ತಾ? ಯಾವೆಲ್ಲ ಅಂಶ ಬೆಳಕಿಗೆ ಬಂತು ದಾಳಿ ಸಂದರ್ಭ? ಎಸ್ ಪ್ರಜ್ವಲ, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಈ ಒಂದು ಸರ್ಕಾರ ಬಡವರಿಗಾಗಿ ವಿತರಿಸತಕ್ಕಂತಹ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಕನ್ನ ಹಾಕತಕ್ಕಂತ ಒಂದು ಖದೀಮರ ಮೂಟ ಇದೆ ಅಂತ ನಾವು ನಂಬಲೇಬೇಕಾಗಿತ್ತು. ಆದ್ರೆ ಅದಕ್ಕೆ ಬೇಕಾದಂತಹ ಪುರಾವೆಗಳಿರಲಿಲ್ಲ. ಆ ಪುರಾವೆಗಳ ಸಮೇತವಾಗಿ ಇಂದು ಎಸಿ ಅವರು ನಿನ್ನೆ ಎಸಿ ಅವರು ರಾತ್ರಿ ವೇಳೆ ರೈಡ್ ಮಾಡುವುದರ ಮೂಲಕ ಹೇಗೆ ಈ ಒಂದು ಸರ್ಕಾರದ ಅಕ್ಕಿಗಳು ಈ ಒಂದು ಅಕ್ರಮ ಅಕ್ಕಿ ದಂಧೆಕೋರರ ಕೈ ಸೇರ್ತವೆ ಅನ್ನೋದಕ್ಕೆ ಒಂದು ದೊಡ್ಡದಾದಂತಹ ನಿದರ್ಶನ ರೂಪದಲ್ಲಿ ಸಂಪೂರ್ಣ ಎವಿಡೆನ್ಸ್ ಸಮೇತವಾಗಿ ಕಲೆಕ್ಟ್ ಮಾಡಿರೋದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಈ ಒಂದು ನ್ಯಾಯಬೆಲೆ ಅಂಗಡಿಯ ಮಾಲೀಕನಾಗಿರತಕ್ಕಂತಹ ಈ ಒಂದು ಕೃಷ್ಣ ಎನ್ನತಕ್ಕಂಥ ವ್ಯಕ್ತಿಯು ನೇರವಾಗಿ 750 ರೂಪಾಯಿ ಒಬ್ಬ ಕೂಲಿ ಹಾಳಿಗೆ ಅಮೌಂಟ್ ಕೊಡುವುದರ ಮೂಲಕ ರಾತ್ರಿ ಎಲ್ಲ ಈ ಒಂದು ಪಡಿತರ ಸರ್ಕಾರ ನಿಗದಿ ಮಾಡಿರ್ತಕ್ಕಂತಹ ಈ ಒಂದು ಚೀಲದಲ್ಲಿ ಬರತಕ್ಕಂತಹ ಅಕ್ಕಿಯನ್ನು ಖಾಸಗಿ ಚೀಲದಲ್ಲಿ ಹಾಕುವುದರ ಮೂಲಕ ಈ ಒಂದು ಸರ್ಕಾರ ಮತ್ತು ಈ ಒಂದು ಸಂಬಂಧಪಟ್ಟ ಇಲಾಖೆಯ ಕಣ್ಣು ತಪ್ಪಿಸುವಂತಹ ಕಾರ್ಯಕ್ಕೆ ಮುಂದಾಗುತ್ತಿರುವುದನ್ನು ನಾವು ಗಮನಿಸಬಹುದು. ಈಗಾಗಲೇ ಸುಮಾರು 40 ಕ್ವಿಂಟಲ್ ಅಷ್ಟು ಅಕ್ಕಿಯನ್ನು ಈ ಒಂದು ದಂಧೆಕೋರರು ಈ ಚೀಲವನ್ನು ಬದಲಾಯಿಸಿದರು. ನಂತರ ಇನ್ನು ಸುಮಾರು 250 ಚೀಲಗಳು ಸಹ ಈ ರೀತಿಯಾಗಿ ಬದಲಾವಣೆ ಮಾಡತಕ್ಕಂತಹ ಕಾರ್ಯಕ್ಕೆ ಕೈ ಹಾಕಿದ್ದರು. ಆದರೆ ಈ ಒಂದು ಮಾಹಿತಿ ಪಡೆದಂತಹ ಎಸಿ ಅವರು ರಾತ್ರೋರಾತ್ರಿ ಈ ಒಂದು ಆಹಾರ ಇಲಾಖೆಯ ಆಯುಕ್ತರು ಜೊತೆಗೆ ಈ ಒಂದು ಪೊಲೀಸ್ ಇಲಾಖೆಯ ಸಹಕಾರದಿಂದ ಕೌಲ್ ಬಜಾರ್ನಲ್ಲಿರ್ತಕ್ಕಂಥ ಕೃಷ್ಣ ಅವರ ನ್ಯಾಯಬೆಲೆ ಅಂಗಡಿಗೆ ಈ ಒಂದು ನೇರವಾಗಿ ದಾಳಿ ನಡೆಸಿದ್ದಾರೆ. ದಾಳಿ ನಡೆಸುವುದರ ಮೂಲಕ ಸಾಕಷ್ಟು ಅಕ್ಕಿಯನ್ನು ಮತ್ತು ಮಾಲೀಕರನ್ನು ವಶಪಡಿಸಿಕೊಂಡಿದ್ದಾರೆ. ಈ ಕೃಷ್ಣ ಎನ್ನತಕ್ಕಂಥ ವ್ಯಕ್ತಿ ಎಷ್ಟು ಖದೀಮ ಅಂದ್ರೆ ಯಾರಿಗೂ ಅನುಮಾನ ಬರಬಾರದು ಎಂದು ನವೀನ್ ಎನ್ನತಕ್ಕಂಥ ವ್ಯಕ್ತಿಯನ್ನು ಅದೇ ದಂಧೆಗೋಸ್ಕರ ಅಲ್ಲಿ ನಾಮಿನೇಟ್ ಮಾಡಿಕೊಂಡು ಅವನ ಮೇಲೆ ವ್ಯವಹಾರ ನಡೆಸುವಂತಹ ಕಾರ್ಯಕ್ಕೆ ಮುಂದಾಗಿರುತ್ತಾನೆ. ಪ್ರಜ್ವಲ. ಫೈನ್ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.